ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾ ವ್ಲಾಗ್ಸ್. ಬನ್ನಿ ಇವತ್ತು ನಾವು ತುಂಬ ಸಾಫ್ಟಾಗಿರುವಂಥ ಇಡ್ಲಿ ಹೇಗೆ ಮಾಡೋದು. ಅಯ್ಯೋ ಯಪ್ಪ, ಯಾವಾಗ್ಲೂ ಇಡ್ಲಿ ಗಟ್ಟಿಯಾಗಿ ಬರುತ್ತೆ ಅಂತ ಯೋಚನೆನೇ ಮಾಡೋಕ್ಕೆ ಹೋಗಬೇಡಿ. ಮೊದಲಿಗೆ ಒಂದು ಗ್ಲಾಸ್ನಷ್ಟು ಉದ್ದಿನಬೇಳೆನ ನೆನೆಸ್ಕೊಳ್ಳಿ. ಒಂದು 4 to 5-6 ಅವರ್ಸ್ ನೆನೆಸಿಟ್ಕೊಂಡ್ರೆ ಸಾಕು. ನಂತರ ಅದನ್ನು ನೆಂದ ನಂತರ ಒಂದು ಮಿಕ್ಸಿಗೆ ತೊಗೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇಡ್ಲಿ ಸೂಜಿ ಅಂತಂದ್ಬಿಟ್ಟು ಅಂಗಡಿನಲ್ಲಿ ಸಿಗುತ್ತೆ, ಇಡ್ಲಿ ರವೆ. ಅದನ್ನು ತೊಗೊಂಡು ಒಂದು 10 ನಿಮಿಷ ನೀರು ಬಿಟ್ಟು ನೆನೆಸಿಟ್ಕೊಳ್ಳಿ. ಅಷ್ಟರಲ್ಲಿ ಉದ್ದಿನಬೇಳೆನ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ನೆಂದ ನಂತರ ಮಿಕ್ಸಿಗೆ ಒಂದು ರೌಂಡ್ ಆಡಿಸ್ಕೊಳ್ಳೋಣ. ಈ ಉದ್ದಿನಬೇಳೆ ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ನಾನು ಬರೀ ಒಂದೇ ಗ್ಲಾಸ್ ತೊಗೊಂಡಿರೋದು ಉದ್ದಿನಬೇಳೆ, ಹಾಗಾಗಿ ನಾನು 1 kg ರವೆ ತೊಗೊತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ರವೆ ಸ್ವಲ್ಪ ನೋಡ್ತಾ ಇದ್ದೀರಲ್ಲ, ಎಲ್ಲ ನೆಂದಿದೆ, ಸಾಫ್ಟಾಗಿದೆ. ಈ ರವೆನ ಮಿಕ್ಸಿಗೆ ಹಾಕ್ಕೊಂಡು ಜಾಸ್ತಿ ರುಬ್ಬಬಾರ್ದು, ಸುಮ್ಮನೆ ಲೈಟಾಗಿ ಒಂದು ರೌಂಡ್ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಯಾವುದೇ ರೀತಿಯಾದ ಸೋಡಾ ಕೂಡ ಬಳಸ್ದಿರ ನಾವು ಪ್ಲೇಟ್ನ ಕ್ಲೋಸ್ ಮಾಡಿ ನೈಟ್ ಫುಲ್ಲು ಇಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಬೆಳಗ್ಗೆಗೆ ಹೇಗಾಗಿದೆ ಅಂತಂತಂದ್ಬಿಟ್ಟು ನೀಟಾಗಿ ಉಬ್ಬಿದೆ. ಯಾವುದೇ ರೀತಿ ಸೋಡಾನ ನಾನು ಬಳಸಿಲ್ಲ, ಫಸ್ಟೇ ಹೇಳ್ತಾ ಇದ್ದೀನಿ ನಿಮಗೆ. ಆದರೂ ಕೂಡ ನಮ್ಮ ಮನೇಲಿ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಯಾವಾಗಲೂ ಇಡ್ಲಿ ಮಾಡ್ತೀವಲ್ವ, ಅದೇ ರೀತಿಯೇ ಮಾಡೋದು ಬೇಡ ಅಂತಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಚಿಬ್ಲಿ ಇಡ್ಲಿ ಅಂತಂತಂದ್ಬಿಟ್ಟು ಗೊತ್ತಿರುತ್ತೆ ನಿಮಗೆ, ಬಟ್ ನಮ್ಮ ಕಡೆ ಸ್ವಲ್ಪ ಕಮ್ಮಿನೇ ಸಿಗೋದು. ಹೊರಗಡೆ ಔಟ್ಸೈಡ್ ಹೋದಾಗ, ಈ ಮಹದೇಶ್ವರನ ಬೆಟ್ಟದ ಸೈಡ್ ಹೋದಾಗ ತುಂಬ ಫೇಮಸ್ ಚಿಬ್ಲಿ ಇಡ್ಲಿ. ಅದನ್ನು ಮಾಡೋಣ ಅಂತಂತಂದ್ಬಿಟ್ಟು ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ. ಈ ಅಕ್ಕಿ ಇಡ್ಲಿಗಿಂತನೂ ಈ ಇಡ್ಲಿ ತುಂಬ ಸಿಂಪಲ್ಲು, ಮಾಡೋದು ಬೇಗ ಆಗುತ್ತೆ. ಹಾಗೆ ಯಾವಾಗಲೂ ಅಷ್ಟೇನೆ, ಅಕ್ಕಿ ಇಡ್ಲಿ ಸ್ವಲ್ಪ ಹೇಗಾದರೂ ಮಾಡೋಕ್ಕೋದ್ರೂ ಗಟ್ಟಿಯಾಗುತ್ತೆ. ಈ ಇಡ್ಲಿ ಆ ರೀತಿ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಚಿಬ್ಲಿ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಾವು ಒಂದು ಕಾಟನ್ದು ಬನಿಯನ್ ಬಟ್ಟೆನೋ ಇಲ್ಲ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆನ ಕಟ್ ಮಾಡಿಕೊಂಡು ಆ ಸೈಜಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಅಷ್ಟರಲ್ಲಿ ಫಸ್ಟು ನಾವು ಬೇಳೆ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಇಡ್ಲಿಗೆ ಸಾಂಬಾರಿದ್ರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಇದನ್ನು ತೊಳ್ಕೊಂಡು ಇವಾಗ ಕುಕ್ಕರ್ ಕೂಡ ಸೇರಿಸ್ಕೊಂಡು ಸಾಂಬಾರಿಗೆ ಇಟ್ಕೊಂಬಿಡೋಣ. ಫಸ್ಟು ಇಡ್ಲಿ ಹಾಕ್ಕೊಳೋದಕ್ಕಿಂತ ಮುಂಚೆ ಸಾಂಬಾರೆಲ್ಲ ಆಗಬೇಕಲ್ವ, ಹಾಗಾಗಿ ನಾನು ಸಾಂಬಾರಿಗೆ 1 ಕಪ್ಪಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇವಾಗ 1-2 ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಸಣ್ಣ ಸೈಜ್ದು. ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಏನು ಹಾಕ್ಕೊತಾ ಇಲ್ಲ. ಎಲ್ಲ ಇವಾಗ ಕುಕ್ಕರ್ಗೆ ಸೇರಿಸ್ಕೊಂಡು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ನೀವು ಬೇಕಿದ್ರೆ ಹೆಸರುಬೇಳೆ ಸಾಂಬಾರು ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ನನಗೆ ತೊಗರಿಬೇಳೆ ಸಾಂಬಾರು ತುಂಬ ಕಂಫರ್ಟಬಲ್ ಆಗಿರುತ್ತೆ, ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಮಕ್ಳಿಗೂ ಕೂಡ ಇಷ್ಟ. ಹಾಗಾಗಿ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಜಿಲ್ ಹಾಕ್ಸ್ಕೊಳ್ಳೋಣ. 1 ವಿಜಿಲೇ ಸಾಕು, ಸಾಫ್ಟ್ ಆಗಿಬಿಡುತ್ತೆ, ಯಾಕಂದರೆ ನೆನೆಸಿಟ್ಕೊಂಡಿದ್ದೀವಲ್ಲ, ಹಾಗಾಗಿ. ಹಾಗೆ ಒಂದು ಕಡೆ ಇಡ್ಲಿ ಕೂಡ ಇಡೋಣ ಅಂತಂದ್ಬಿಟ್ಟು ನಾರ್ಮಲ್ ಇಡ್ಲಿ ಕೂಡ ಇಡ್ತಾಯಿದ್ದೀನಿ. ಸೇಮ್ ಬ್ಯಾಟರೇ, 2 ಇಡ್ಲಿನೂ ಮಾಡ್ಕೊಳ್ಬೋದು. ಹಾಗೆ ಚಿಬ್ಲಿಗೆ ಕಾಟನ್ದು ಬಟ್ಟೆ ಹಾಕ್ಕೊತಾ ಇದ್ದೀನಿ. ಬಟ್ಟೆನ ತ್ಯಾವ ಮಾಡಿಬಿಟ್ಟು ಹಾಕ್ಕೊಬೇಕು. ಹಾಕ್ಕೊಂಡು ಈಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಇಡ್ಲಿ ಬ್ಯಾಟರ್, ಅದನ್ನು ಇದಕ್ಕೆ ಹಾಕ್ಕೊಂಡು ಮೇಲ್ಗಡೆ ಇಡ್ಲಿ ಪ್ಲೇಟ್ ಮೇಲೆ ನೀಟಾಗಿ ಎಷ್ಟಾಗುತ್ತೋ ಅಷ್ಟು, ನನಗೆ ಆಲ್ಮೋಸ್ಟು 1 ಇಡ್ಲಿ ಕುಕ್ಕರ್ನಲ್ಲಿ 8 ಇಡ್ಲಿ ಆಗುತ್ತೆ. ಕೆಳಗಡೆ ನಾನು ನಾರ್ಮಲ್ ಇಡ್ಲಿ ಹಾಕಿದ್ದೀನಿ, ಸೆಂಟರ್ ಇದರಲ್ಲೂ ಕೂಡ 3 ಚಿಬ್ಲಿ ಇಟ್ಟಿದ್ದೀನಿ. ಹಾಗೆ ಇವಾಗ ಮೇಲ್ಗಡೆ ಇನ್ನು 3 ಚಿಬ್ಲಿ ಇಟ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಇಟ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಒಂದು ಕಡೆ ಹಾಗೆ ಕುಕ್ಕರ್ ಕೂಡ ವಿಜಿಲ್ ಆಗ್ತಾಯಿದೆ, ಅದಾರೋದಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ಚಟ್ನಿ ಸ್ವಲ್ಪ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಕಡಲೆಪಪ್ಪು, ಕೊಬ್ಬರಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 1-2 ರೆಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ ಏರೋಗಿದೆ, ಬೇಳೆ ಸಾಫ್ಟಾಗಿ ಬೆಂದಿರುತ್ತೆ. ನೆನೆಸಿಟ್ಕೊಂಡು ಮಾಡೋದ್ರಿಂದ ಬೇಗನೆ ಆಗುತ್ತೆ. ಸೌಟಲ್ಲಿ 1 ರೌಂಡ್ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಯಾವುದೇ ಹೋಟ್ಲ್ಗಿಂತನೂ ಕಮ್ಮಿ ಇರೋದಿಲ್ಲ. ನಾವು ಮನೆಯಲ್ಲೇ ಮಾಡ್ಕೊಳೋದು ಕೂಡ ಅಷ್ಟೇ ಟೇಸ್ಟಿಯಾಗಿ ಸಾಫ್ಟಾಗಿ ಕೂಡ ಇರುತ್ತೆ ಇಡ್ಲಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ನೂ ಕೂಡ ಏನು ಬಳಸ್ಕೊತಾ ಇಲ್ಲ.
ಹಾಗೆ ಸಾಂಬಾರಿಗೆ ಸಾಂಬಾರು ಪೌಡರ್ ಮನೇಲಿ ಮಾಡಿರೋವಂಥದ್ದು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳೋಣ. ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ತಿರುಗಿಸ್ಕೊಳ್ಳೋಣ. ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂತಂದರೆ ನೀವು ಸೇರಿಸ್ಕೊಳ್ಬೋದು. ಇಲ್ಲ ನೀವು ಬರೀ ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಬೇಕಿದ್ರೂ ಅರಿಶಿನ ಪುಡಿ ಹಾಕ್ಕೊಂಡು ಕೂಡ ಬೇಳೆ ಕಟ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಇವಾಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ಈ ಸಾಂಬಾರು ಪುಡಿನ ಸೇರಿಸ್ಕೊಳೋದಕ್ಕೆ ಮುಂಚೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಬೇಳೆ ಬೆಂದು ನೀರು ಕಡಿಮೆ ಆಗಿದೆ. ಹಾಗಾಗಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೀರು ಅಷ್ಟು ನೀವು ಸೇರಿಸ್ಕೊಳ್ಬೋದು. ಈಗ ಕಲಸಿಟ್ಕೊಂಡಿರೋಂಥ ಸಾಂಬಾರು ಪುಡಿನೂ ಸೇರಿಸ್ಕೊಳೋದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು ನಂತರ ಬೆರೆಸಿಟ್ಕೊಂಡಿರೋ ಸಾಂಬಾರು ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಸಾಂಬಾರು ಚೆನ್ನಾಗಿ ಒಂದು ಕುದಿ ಬರಲಿ. ಇಡ್ಲಿ ಕೂಡ ಆಗ್ತಾ ಇದೆ ಒಂದು ಸೈಡು. ನಾನು ಹಾಗೆ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಒಂದು ಕಡೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಕೂಡ ಕುದಿಯೋದಕ್ಕೆ ಶುರು ಆಯಿತು. ಸೂಪರಾಗಿದೆ ಫ್ರೆಂಡ್ಸ್. ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಇಡ್ಲಿ ಕೂಡ ಫೈನಲಾಗಿ ರೆಡಿ ಆಯಿತು. ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿದೆ, ಹತ್ತಿ ಇದ್ದಂಗಿದೆ ಫ್ರೆಂಡ್ಸ್. ಕೈ ಕೂಡ ಅಂಟ್ತಾ ಇಲ್ಲ, ನೋಡ್ತಾ ಇರ್ಬೋದು. ಹಾಗೆ ಸಾಂಬಾರ್ಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಹಾಗೆ ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ. ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಕಡಿಮೆ ಉರಿ ಇಟ್ಕೊಳ್ಳಿ, ಜಾಸ್ತಿ ಏನು ಇಟ್ಕೊಳಕ್ಕೆ ಹೋಗ್ಬೇಡಿ ಉರಿನ. ಚೆನ್ನಾಗಿ ಇದನ್ನೊಂದು ರೌಂಡು ಕಲಿಸ್ಕೊಡೋಣ. ಹಾಗೆ ಒಂದು ಈರುಳ್ಳಿ ಹಚ್ಕೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಬೇದಕ್ಕೆ ಹಾಕ್ಕೊಂಡಿದ್ವಿ, ಇನ್ನು ಅರ್ಧನ ಈಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಹಾಗೆ 1-2 ರೆಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಂಬಿಡೋಣ. ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತಂದ್ಬಿಟ್ಟು. ಸಾಂಬಾರು ಕೂಡ ಆಗಿದೆ. ಫೈನಲಾಗಿ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಂಬಿಡೋಣ. ಇಡ್ಲಿ ಸಾಂಬಾರು ಚಟ್ನಿ ಫೈನಲಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. 2 ಇಡ್ಲಿ ತಿನ್ನೋರು 3 ಇಡ್ಲಿ ತಿಂತಾರೆ. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ತುಂಬಾ ಸಾಫ್ಟಾಗಿರುತ್ತೆ. ನೀವೇ ನೋಡ್ತಾ ಇರೋದು, ಬಟ್ಟೆನಲ್ಲೂ ಕೂಡ ಒಂದು ಸ್ವಲ್ಪನೂ ಅಂಟ್ಕೊತಾ ಇಲ್ಲ, ಅಷ್ಟು ನೀಟಾಗಿ ಬಿಟ್ಕೊತಾ ಇದೆ. ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತಂದ್ಬಿಟ್ಟು. ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡ್ತಾ ಇದ್ದೀರಲ್ಲ, ಹತ್ತಿ ಇದ್ದಂಗಿದೆ ಇಡ್ಲಿ, ಎಷ್ಟು ಸಾಫ್ಟಾಗಿದೆ ಅಂತಂದರೆ ತುಂಬಾ